पूज्याय राघवेंद्राय सत्यधर्मरताय च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ್ಯ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ 16ನೇ ತಾರೀಕು ಜ್ಯೇಷ್ಠ ಅಮಾವಾಸ್ಯೆ ಇದೆ. ಈ ಜ್ಯೇಷ್ಠ ಅಮಾವಾಸ್ಯೆಯನ್ನು ಬಾದಾಮಿ ಅಮಾವಾಸ್ಯೆ ಎಂದು ಕರೀತಾರೆ. ಹಾಗೂ ಈ ಅಮಾವಾಸ್ಯೆ ಕಳೆದ ನಂತರ ವೃಷಭ ರಾಶಿಯವರಿಗೆ ಯಾವ ತರಹದ ಭವಿಷ್ಯ ಇದೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕನ್ನು ಕೊಟ್ಟು ಹಾಗೂ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡೋದು ಮರಿಬೇಡಿ. ಮೊದಲನಿಗೆ ಆರ್ಥಿಕತೆ ಬಗ್ಗೆ ನೋಡೋದಾದರೆ, ಯಾರಿಗಾದರೂ ಸಾಲವನ್ನು ಕೊಟ್ಟಿದ್ರೆ ಇದು ವಾಪಸ್ ಬರುವಂಥದ್ದು ಒಂದು ಉತ್ತಮವಾದ ಸಮಯ. ಲಕ್ಸುರಿ ಲೈಫ್ಗಾಗಿ ಸಾಕಷ್ಟು ಹಣದ ವೆಚ್ಚಗಳನ್ನು ಮಾಡ್ತೀರಾ. ಹೂಡಿಕೆ ಮತ್ತು ಇನ್ವೆಸ್ಟ್ಮೆಂಟ್ ಬಗ್ಗೆ ಕೂಡ ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ಇನ್ನು ಈ ವೃಷಭ ರಾಶಿಯವರಿಗೆ ವೃತ್ತಿ ಹಾಗೂ ಉದ್ಯೋಗದ ಬಗ್ಗೆ ನೋಡೋದಾದರೆ, ಆಫೀಸಿನಲ್ಲಿ ನಿಮ್ಮ ಮೇಲೆ ಇಟ್ಟಿರುವಂತಹ ಶತ್ರುಗಳ ಕಣ್ಣು ಇತ್ತೀಚೆಗೆ ಸ್ವಲ್ಪ ಸಮಾಧಾನಗೊಳ್ತಾರೆ. ನೀವು ಮಾಡುವಂತಹ ಸೈಲೆಂಟ್ ಕೆಲಸ, ಅದಕ್ಕೆ ಆ ಕೆಲಸವೇ ಅವರಿಗೆ ಉತ್ತಮವಾದ ಉತ್ತರ ಕೊಡ್ತದೆ. ಹೊಸ ಕೆಲಸದ ಹುಡುಕಾಟದಲ್ಲಿದ್ದವರಿಗೆ ಹೊಸ ಸುವರ್ಣ ಅವಕಾಶಗಳು ಅವರಿಗೆ ದೊರೆಯುತ್ತವೆ. ಈ ವ್ಯಾಪಾರಸ್ಥರಿಗೆ ಈ ಅಮಾವಾಸ್ಯೆ ಕಳೆದ ನಂತರ ಲಕ್ಷ್ಮಿ ಪ್ರಾಪ್ತಿ, ಹಣದ ಒಳಹರಿವು ಹೆಚ್ಚಾಗ್ತದೆ. ಹಳೆಯ ಸಾಲಗಳು ಸಂಪೂರ್ಣ ವಸೂಲಿ ಆಗ್ತದೆ. ಇನ್ನು ನಿಮ್ಮ ಪ್ರೀತಿ ಹಾಗೂ ಕುಟುಂಬದ ವಿಚಾರವಾಗಿ ನೋಡೋದಾದರೆ, ವೃಷಭ ರಾಶಿಯವರಿಗೆ ತುಂಬ ಹಠ ಜಿದ್ದು ಅನ್ನುವಂಥದ್ದು ಜಾಸ್ತಿ. ಈ ಅಮಾವಾಸ್ಯೆಯಾದ ನಂತರ ಕುಟುಂಬದಲ್ಲಿ ಚಿಕ್ಕ ಚಿಕ್ಕ ವಿಷಯಗಳಿಗೂ ಜಗಳಗಳು ಆಗುವಂಥದ್ದು, ನಾನೇ ನನ್ನದು ಅನ್ನುವಂಥದ್ದು ಹಠ ಮತ್ತು ಜಿದ್ದು ಬಿಟ್ಟರೆ ನಿಮ್ಮ ಮನೆಯಲ್ಲಿ ಶಾಂತಿ ನೆಲೆಸ್ತದೆ. ಇನ್ನು ಪ್ರೀತಿ ವಿಚಾರಕ್ಕೆ ಬಂದರೆ, ನಿಮ್ಮ ಸಂಗಾತಿಯ ಜೊತೆಗೆ ಒಂದು ದೊಡ್ಡ ಸುದ್ದಿ ಕಾಣಿಸ್ತದೆ. ಇನ್ನು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ನೋಡೋದಾದರೆ, ಕುತ್ತಿಗೆ ಸಂಬಂಧಪಟ್ಟ ಚಿಕ್ಕ ಪುಟ್ಟ ನೋವುಗಳು ಮತ್ತು ಸಮಸ್ಯೆಗಳು ಬರಬಹುದು. ಊಟದ ವಿಚಾರದಲ್ಲಿ ಸಮತೋಲನವಾಗಿ ಆಹಾರವನ್ನು ಸೇವಿಸಿ. ನೀವು ಮಾನಸಿಕವಾಗಿ ವೃಷಭ ರಾಶಿಯವರು ತುಂಬ ಸ್ಟ್ರಾಂಗ್ ಆಗಿರ್ತೀರ. ಈ ವೃಷಭ ರಾಶಿಯವರ ಪರಿಹಾರ ಮಾರ್ಗಗಳು ನೋಡೋದಾದರೆ, ಮಹಾಲಕ್ಷ್ಮಿಯ ಅಷ್ಟಕವನ್ನು ಪಠನೆ ಮಾಡಿ. ಮನೆಯ ಉತ್ತರ ದಿಕ್ಕಿನಲ್ಲಿ ಒಂದು ದೀಪವನ್ನು ಓಂ ಶ್ರೂಂ ಶುಕ್ರಾಯ ನಮಃ ಅಂತ ಮಂತ್ರವನ್ನು 101 ಸತಿ ಪಠನೆಯನ್ನು ಮಾಡಿ. ಈ ವೃಷಭ ರಾಶಿಯವರಿಗೆ ಅದೃಷ್ಟ ಸಂಖ್ಯೆ 278, ಅದೃಷ್ಟ ಬಣ್ಣ ಬಿಳಿ ಬಣ್ಣ. ಇದಾಗಿತ್ತು ವೃಷಭ ರಾಶಿಯವರ ಜ್ಯೇಷ್ಠ ಅಮಾವಾಸ್ಯೆಯ ಭವಿಷ್ಯ. ನಿಮ್ಮದು ಕೂಡ ವೃಷಭ ರಾಶಿ ಆಗಿದ್ದರೆ ಓಂ ಮಹಾಲಕ್ಷ್ಮಿ ಅನ್ನುವಂಥದ್ದು ಕಮೆಂಟನ್ನು ಮಾಡಿ. ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಈ ಕೆಳಗಂಡ ನಂಬರಿಗೆ ಒಂದು ಸತಿ ಫೋನ್ ಮಾಡಿ ಅಥವಾ ನೇರವಾಗಿ ಬಂದು ನಮ್ಮನ್ನು ಭೇಟಿಯಾಗಬಹುದು. ಧನ್ಯವಾದಗಳು.